ಹಾಯ್ ಸ್ನೇಹಿತರೆ, ಜೈ ಹಿಂದರಿಗೆ. ಇದೇ ನೋಡ್ಕೊಂಡಿರೋ ಹಾಗೆ ಇವತ್ತಿನ ಮೇಲಿನ ಇಮೇಜ್ ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಇವೆಲ್ಲ ನೋಟಿಫಿಕೇಶನ್ಗಳ ಆಗ್ತಾವ ಅಂತ ನೀವು ಕೂಡ ಅಂದ್ಕೊಂಡಿರೋದಿಲ್ಲ. ಯಾವುದೇ ಒಂದು ನಾವು ಅದರ ಜಾಬ್ಗೆ ಟ್ರೈ ಮಾಡ್ತಾ ಇದೀವಪ್ಪ ಅಂತಂದ್ರೆ ಪ್ರತಿಯೊಂದರ ಬಗ್ಗೆನೂ ಅದರದೇ ಆದಂಥ ನೋಟಿಫಿಕೇಶನ್ಗಳಿರ್ತಾವೆ. ಆ ಜಾಬ್ಗೆ ಸಂಬಂಧಪಟ್ಟಂಥ ಇಯರ್ಲಿ ಈ ಒಂದು ವರ್ಷದಾಗ 2 ಸತಿ ಆದರೂ ನೋಟಿಫಿಕೇಶನ್ಗಳಾಗ್ತಾ ಇರ್ತಾವೆ. ಸೊ ಅವೆಲ್ಲ ನಿಮ್ಗೆ ಗೊತ್ತಿರಲ್ಲ, ಯಾಕಂದ್ರೆ ನೀವು ಅದ್ರ ಬಗ್ಗೆ ಜಾಸ್ತಿ ನೋಡ್ತಿರಲ್ಲ. ಅದು ಯಾವ ಜಾಬಿಗೆ ನೀವು ಟ್ರೈ ಮಾಡ್ತಾ ಇದ್ರಿಪ್ಪ ಅಂತಂದ್ರೆ, ಈಗ ನಮ್ಗೆ ಇಯರ್ಲಿ ಒಂದು ಸರಿ ಕರೀದು ಸ್ಟೇಟ್ ಗೌರ್ಮೆಂಟಲ್ಲಿ CRDR ಅಂತ ಚಂದ. ಸೊ ಮನೆಯಲ್ಲಿ ಯಾವ ಥರಪ್ಪ ಅಂತಂದ್ರೆ, ಮನೆಯಲ್ಲಿ ಹೇಳ್ಬಿಡ್ತಾರ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಗೊತ್ತಿರಲ್ಲ ಅವರಿಗೆ, ಯಾಕಂದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಐತಿ, ಅವ್ರಿಗೆ ಅಷ್ಟು ನಾಲೆಜ್ ಇರಲ್ಲ. ತಂದೆ ತಾಯಿ ಅಥವಾ ಬ್ರದರ್ಸ್ ಯಾರಾದರೂ ಎಜುಕೇಷನ್ ಮುಗಿಸಿರಲಿಲ್ಲಪ್ಪ ಅಂದ್ರೆ ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಅವ್ರೇನಂತಾರ, ಸೊ ಅಮ್ಮ ನಾನು SSCಯಲ್ಲಿ ಹಾಕಿದ್ದೀನಿ ಈ ಸರಿ GD ಅಂತಂದ್ರಪ್ಪ ಅಂತಂದ್ರೆ, ಸೊ ಅದೇ SSC ನಮ್ಗೆ ಏನು ಗೊತ್ತಿಲ್ಲಪ್ಪ, ಅದು ಇಲ್ಲೇ ಪೊಲೀಸ್ ಕರೀತಾರೆ ನೋಡು, ಇಲ್ಲೇ ನಿಮ್ಮ ಕಾಕನ ಮಗ ಅದಾನ, ಮತ್ತು ಇಲ್ಲೇ ಲೋಕಲ್ ಆಗುತ್ತೆ ನಮ್ಗೆ ಇಲ್ಲೇ ಪೊಲೀಸ್ ಸ್ಟೇಷನ್, ಅದನ್ನ ಅದನ್ನೇನು ಮಾಡ್ತೀವಿ, ಅವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ದೂರ ಹಾಕೋವೆಲ್ಲ ಇಲ್ಲೇ ನಮ್ಮ ಕಣ್ಣು ಮುಂದೆ ಹಾಕಿ ಅಂತೇಳಿ ಚಂದ ಎಲ್ಲ ಹೇಳ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ನಾಲೆಜ್ ಇರಲ್ಲ, ಅವ್ರದ್ದು ಹೇಳೋದು ಕರೆಕ್ಟ್. ಸೊ ನನ್ನ ಮಗನು ಇಲ್ಲೇ ಕಣ್ಣು ಮುಂದೆ ಎತ್ಕೊಂಡ್ ಚಂದ ಡ್ಯೂಟಿ ಮಾಡಬಹುದಲ್ಲ, ಸೊ ಮಾರ್ನಿಂಗ್ ನಾಷ್ಟ ಗಿಷ್ಟ ಮಾಡಿ ಹೋಗಿ ಹೊಳೆ ಸಾಯಂಕಾಲ ಬರ್ಬೋದಲ್ಲ ನನ್ನ ಮಗ ಅಂತೇಳಿ ಚಂದ ಅವ್ರದ್ದು ಕೂಡ ಒಂದು ಆಸೆ ಇರ್ತೈತಿ. ಇರಲಿ, ಪರವಾಗಿಲ್ಲ. ನೀವು ಆ ಥರ ಜಾಬ್ಗಳನ್ನು ಟ್ರೈ ಮಾಡ್ತಾ ಇದ್ರಿಪ್ಪ ಅಂತಂದ್ರೆ ಟ್ರೈ ಮಾಡಿರಿ, ಪರವಾಗಿಲ್ಲ. ಅವ್ರ ಜೊತೆಗೇನೆ ಸೊ ನಿಮಗೆಲ್ಲ ನಾಲೆಜ್ ಇದ್ದು ಯಾವ ಥರ ನಡೀತಿದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನಲ್ಲಿ, ಯಾವ ಥರ ರಿಕ್ರೂಟ್ಮೆಂಟ್ಗಳಾಗ್ತಾ ಇದ್ದಾವೆ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬೇಕಾದರೆ ನೋಡ್ಕೋಬೋದು, ಯಾವ ಲಾಕ್ಡೌನ್ ಆದರೂ ಸಂಬಂಧ ಇಲ್ಲ ಅವ್ರಿಗೆ. ಲಾಕ್ಡೌನ್ ಆಗಲಿ, ಏನೋ ಒಂದು ಸ್ಟ್ರೈಕ್ ಆಗಲಿ, ಏನು ಪ್ರತಿಯೊಂದು ಆದರೂ ಪರವಾಗಿಲ್ಲ, ಅದೇ ಡೇಟಿಗೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿ ಕನ್ಫರ್ಮ್ ಡೇಟನ್ನು ಕೊಡ್ತಾರೆ. ಅದೇ ಡೇಟಿಗೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿ ಡೇಟ್ ಕೊಡ್ತಾರ. ಅದೇ ಡೇಟಿಗೆ ಅಷ್ಟು ಮಂತಿನ ಒಳಗಡೆ ಜಾಯ್ನಿಂಗ್ ಮಾಡ್ಕೋತೀವಿ ಅಂತ ಹೇಳಿ ಪ್ರತಿಯೊಂದ್ರ ಬಗ್ಗೆನೂ ಡೇಟನ್ನು ಕೊಟ್ಟಿರ್ತಾರ. ಅದೇ ಡೇಟ್ನಾಗೆ ನಡೆದುಕೊಳ್ತಾರ. ಅದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಸೊ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಅದಕ್ಕೆ ಕಂಪೇರ್ ಮಾಡಿದರೆ ಎಷ್ಟೆಷ್ಟು ಡಿಫ್ರೆಂಟ್ ಇದೆ ನೀವು ಕೂಡ ನೋಡ್ಕೋಬಹುದು. ನಾವು ಡೇಟನ್ನು 10 ದಿನ ಆಯ್ತು ಅನ್ನಂಗಿಲ್ಲ, ಜನವರಿ 10ನೇ ತಾರೀಕು ಅಂತ ಹೇಳಿ CRDR ಎಕ್ಸಾಮ್ ಕೂಡ ಹೇಳಿದ್ರು. HK ಅಂಕಿ ಮುಗತಿ, ನಾನ್ HKದವ್ರದ ಎಕ್ಸಾಮ್ ಅಂತ ಹೇಳಿದ್ರು, ಅದು ಕೂಡ ಕ್ಯಾನ್ಸಲ್ ಆಯ್ತು. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಯಾವಾಗ ಎಕ್ಸಾಮ್ ನಡೀತೈತಿ, ಯಾವಾಗ ಜಾಯ್ನಿಂಗ್ ಇರ್ತೈತಿ, ಯಾವಾಗ ಏನಾಗುತ್ತೆ ಅಂತ ಹೇಳಿ ಯಾವುದು ಮಾಹಿತಿ ಕೂಡ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದೆ ನಿಮ್ಗೆ, ಅವ್ರ ಬಗ್ಗೆ ಯಾರಾದರೂ ಟ್ರೈ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇಂಥವೆಲ್ಲ ಯೂಸ್ಗಳನ್ನು ತೊಗೊಳ್ರಿ. ನಿಮ್ಗೆ ಯಾವ್ಯಾವ ಯೂಸ್ಗಳಾಗ್ತಾವೆ, ಎಲ್ಲೆಲ್ಲಿ ಜಾಬ್ಗಳ ಅಪಾರ್ಚುನಿಟಿಗಳು ಸಿಗ್ತಾವೆ ಅಂತ ಹೇಳಿ ನಾನು ಪ್ರತಿಯೊಂದು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಅಚ್ಚುಕಟ್ಟಾಗಿ ನಿಮ್ಗೆ ಕನ್ನಡದಾಗ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಸರಿ ಅನಿಸಿದ್ರೆ ಡೈಲಿ ನಮ್ಮ ಅಪ್ಡೇಟ್ಗಳನ್ನು ನೋಡ್ತಾ ಇರಿ. ನಿಮ್ಗೆ ಯಾವ ವೆಬ್ಸೈಟನ್ನು ಬೇಕಾಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಇದ್ರ ಜೊತೆ ಯಾವತ್ತೂ ನೀವು ಸಪೋರ್ಟ್ ಇದ್ರಪ್ಪ ಅಂತಂದ್ರೆ ಯಾವ ಸೈಟಿಗೆ ಹೋಗಿ ಅವಶ್ಯಕತೆ ಇಲ್ಲ. ನೀವು ಯಾವ ಸೈಟ್ನಾಗ ಹೋಗಿ ಚೆಕ್ ಮಾಡಬೇಕು, ಯಾವ ಥರ ಅಪ್ಲಿಕೇಶನ್ನ ಅಪ್ಲೈನ ಎಲ್ಲಿ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಬೇಕು, ಅದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕಾವ ಅಂತ ಹೇಳಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ನೀಡ್ತಾ ಹೋಗ್ತಾ ಇರ್ತೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಅದನ್ನು ಕೂಡ ನಿಮ್ಗೆ ಅದ್ರ ಬಗ್ಗೆ ನಾನು ನಿಮಗೆ ಇದಕ್ಕಂತ ಒಂದು ಸಪ್ರೇಟ್ ಆದಂಥ ಕ್ಲಾಸ್ಗಳನ್ನು ಹೇಳ್ತೀನಿ. ಸ್ಟೇಟ್ ಗೌರ್ಮೆಂಟಿಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಏನೇನೆಲ್ಲ ಡಿಫ್ರೆಂಟ್ ಆಗುತ್ತೆ ಅಂತ ಹೇಳಿ. ಸೊ ಈಗ ನೋಡ್ತಿರೋ ಹಾಗೆ ನಾವು NCC ಸ್ಪೆಷಲ್ ಎಂಟ್ರಿ ಅಂತ ಕೂಡ ನೋಟಿಫಿಕೇಶನನ್ನು ಮಾಡಿದಾರ. ಟೋಟಲ್ ಆಗಿ ಇರುವಂಥ ಹುದ್ದೆಗಳಪ್ಪ ಅಂತಂದ್ರೆ 55 ಹುದ್ದೆಗಳನ್ನ ಕರೆದಿದಾರ. 55 ಹುದ್ದೆಗಳಲ್ಲಿ ಸೊ ಇದಕ್ಕೆ ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಆಗ್ತಾರ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಇದು ಆರ್ಮಿಯಲ್ಲಿ ಇರುವಂಥ ಆಫೀಸರ್ ಪೋಸ್ಟ್. ಇದಕ್ಕೆ ಕ್ವಾಲಿಫಿಕೇಶನ್ ಏನೇನು ಬೇಕಾಗುತ್ತೆ, ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಾ, ಏಜ್ ಕೌಂಟಿಂಗ್ ಯಾವಾಗಿನ ಮಟ್ಟ, ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ನಿಮಗೆ ಹೇಳಿದ ತಕ್ಷಣ ಇದು ನನಗೆ ಯೂಸ್ ಆಗಲ್ಲ ಅಂತ ತಕ್ಷಣ ಯಾರು ನೋಡೋದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಈಗ ಯೂಸ್ ಆಗಲಿಲ್ಲಪ್ಪ ಅಂತಂದ್ರು ನೆಕ್ಸ್ಟ್ ಆದರೂ ಯೂಸ್ ಆಗುತ್ತೆ, ನಿನ್ನ ಫ್ರೆಂಡಿಗೆ ಆದರೂ ಯೂಸ್ ಆಗುತ್ತೆ, ನಿನ್ನ ತಮ್ಮಗಾದರೂ ಯೂಸ್ ಆಗುತ್ತೆ, ತಂಗಿಗೆ ಆದರೂ ಯೂಸ್ ಆಗುತ್ತೆ. ಯಾವುದೇ ಒಂದು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ನಿಮ್ಗೆ ಯೂಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಇಂಪಾರ್ಟೆಂಟ್ ಇರ್ತೈತಿ. ಯಾವ ಥರ ಈಗ ನಿಮ್ಗೆ ಹೋದ ತಕ್ಷಣ ಸೊ ನೀವು ಜಾಬ್ ಟ್ರೈ ಮಾಡಕತ್ತೀರಿ ಅಂತ ತಿಳ್ಕೊರಿ. ಜಾಬ್ ಟ್ರೈ ಮಾಡೋ ಟೈಮ್ನಾಗ SSC ಅಂದ್ರೆ ಏನಪ್ಪ, ನೀ ಸ್ಟೇಟ್ ಗೌರ್ಮೆಂಟ್ ಟ್ರೈ ಮಾಡ್ತಿರ್ತಿ, SSC ಅಂದ್ರೆ ಏನು, SSC ಲಾಂಗ್ ಫಾರ್ಮ್ ಏನಂತ ಕೇಳಿದ್ರಿ, ಏನು ಹೇಳುವಾರ ನೀವು. ಸೊ ಇಂಥವೆಲ್ಲ ಅವ್ರ ಬಗ್ಗೆ ನೀವು ಹೋಗ್ರಿ ಬಿಡ್ರಿ, ಪರವಾಗಿಲ್ಲ. ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಟ್ಕೊಳ್ರಿ. ಯಾವುದೇ ಒಂದು ನೀವು ಜಾಬಿಗೆ ಟ್ರೈ ಮಾಡಕತ್ತೀರಪ್ಪ ಅಂತಂದ್ರೆ ನಿಮ್ಗೆ ಎಲ್ಲದ್ರ ಬಗ್ಗೆ ನಾಲೆಜ್ಗಳಿರ್ಬೇಕು. ಡಿಫೆನ್ಸ್ ಅಂದ್ರೆ ಅದ್ರೊಳಗೆ ಯಾವ್ಯಾವ ಬರ್ತಾವೆ, ಯಾವ್ಯಾವ ಫೋರ್ಸಸ್ಗಳು ಬರ್ತಾವೆ. ಪ್ಯಾರಾಮಿಲಿಟ್ರಿ ಅಂತಂದ್ರೆ ಏನು, ಪ್ಯಾರಾಮಿಲಿಟ್ರಿನಲ್ಲಿ ಯಾವ ಜಾಬ್ಗಳು ಇರ್ತಾವೆ.
ಯಾರೆಲ್ಲ ಅಪ್ಲೈನ ಮಾಡ್ಬೋದು, ಪ್ರತಿಯೊಂದು ನಿಮ್ಗೆ ಅದ್ರ ಬಗ್ಗೆ ಡಿಕ್ ಟು ಪಾಯಿಂಟ್ ಇನ್ಫಾರ್ಮೇಷನ್ ಇತ್ತಪ್ಪ ಅಂತಂದ್ರೆ ಸೊ ನಾ ಇದಕ್ಕೆ ಎಲಿಜಿಬಿಲಿಟಿ ಆಗ್ತೀನಿ, ಎಲಿಜಿಬಿಲಿಟಿ ಆಧಾರ ಅಪ್ಲಿಕೇಶನ್ ಹಾಕೋತಾರ, ಸಡನ್ನಾಗಿ ಕ್ಲಿಕ್ಕಾಗಿ ಒಂದೇ ಅಟೆಂಪ್ಟಿಗೆ ಪಾಸ್ ಆಗಿಬಿಡ್ತಾರೆ. ಈಗ ನೋಡ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ಒಳಗಡೆ ಇದು ಸೈಟ್ ಕೂಡ ಓಪನ್ ಆಗಿದೆ. ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಕತ್ತೀರಿ. GD ಮತ್ತು ಕ್ಲರ್ಕ್ ಟ್ರೇಡ್ಮನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ಸೈಟ್ ಕೂಡ ಓಪನ್ ಆಗಿದೆ, ರಿಜಿಸ್ಟರ್ ಕೂಡ ಆಗಿದೆ. ನಾವು ಅಪ್ಲಿಕೇಶನನ್ನು ಹಾಕಾಕತ್ತಿದ್ವಿ, ನಮ್ಗೆ ಕರೆದಾರೋ ಇಲ್ಲೋ ಅಂತ ಹೇಳ್ಕೊಂಡು ಭಾಳಷ್ಟು ಜನ ಕಮೆಂಟ್ ಕೂಡ ಆಗ್ತಾ ಇದ್ರಿ. ಅದು ಯಾವ ವೆಬ್ಸೈಟ್ ಎದರ ಸಂಬಂಧ ಓಪನ್ ಆಗಿದೆ ಅದನ್ನು ಕೂಡ ನೋಡ್ಕೊಳಕ್ಕಾಗ್ತಿರಲ್ಲ. ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀವಿ, ಬಟ್ ನೀವು ನೋಡ್ತಿರಲ್ಲ. ಜಾಯಿನ್ ಇಂಡಿಯನ್ ಆರ್ಮಿಲಿ NCC ಸ್ಪೆಷಲ್ ಎಂಟ್ರಿ ಸ್ಕೀಮ್ 56th ಕೋರ್ಸ್ ಅಕ್ಟೋಬರ್ 2024 ಅಂತ ಹೇಳ್ಕೊಂಡು ನಿಮ್ಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರ. ಸೊ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಹೇಳ್ಕೊಂಡು ಫಾರ್ ಮೆನ್ ಆ್ಯಂಡ್ ವುಮೆನ್, ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟ್ ವಾರ್ ಅಂದ್ರೆ ವಿಂಡೋ ಬಟಲ್ ಅಂದ್ರೆ ಏನಾದರೂ ಬೆಟಲ್ ಕ್ಯಾಶುಯಾಲಿಟಿ ಆದವ್ರು, ಏನಾದರೂ ಫ್ರಾಕ್ಚರ್ ಆದವ್ರು ಡಿಫೆನ್ಸ್ ಒಳಗಡೆ ಅವರು ಕೂಡ ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಸೊ ಇಂಡಿಯನ್ದವ್ರು ಮಾತ್ರ ಹಾಕ್ಬೇಕಾಗುತ್ತೆ. ಇದಕ್ಕೆ ಏಜ್ ಕೂಡ ನೋಡ್ಕೊಡ್ರಿ, ಏಜ್ ಎಷ್ಟರಿಂದ ಕೌಂಟ್ ಆಗುತ್ತಾ? 19 ಏಜ್ರಿಂದ 25 ಏಜ್ ಒಳಗಡೆ ಇದ್ದವರು ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಆಗ್ತಾರೆ. ಎಷ್ಟಪ್ಪ ಅಂದ್ರೆ 19ರಿಂದ 25 ಏಜ್ ಇದ್ದವರು ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಆಗ್ತಾರೆ. ಅದು ಡೇಟನ್ನು ಹೇಳ್ತೀನಿ ನೋಡ್ಕೊಡ್ರಿ, ಯಾವಾಗಪ್ಪ ಅಂತಂದ್ರೆ ಸೊ 2nd ಜುಲೈ 1999 ನಂತರ ಲೆಟರ್ ದೆನ್ 1 ಜುಲೈ 2005 ಮಟ್ಟ ಯಾರ್ದು ಡೇಟ್ ಆಫ್ ಬರ್ತ್ ಐತಿ ಎಷ್ಟಪ್ಪ ಅಂದ್ರೆ 2 ಜುಲೈ 1999 1 ಜುಲೈ 2005 ಒಳಗಡೆ ಯಾರಾದರೂ ಜನಿಸಿದ್ರೆ ಅವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಅದೇ ಥರನಾಗಿ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು? ಸೊ ಇದಕ್ಕೆ ಡಿಗ್ರಿ ಮುಗಿದಿರಬೇಕು. BA ಆಗಲಿ, BSc ಆಗಲಿ, BCom ಆಗಲಿ, ಇಂಜಿನಿಯರಿಂಗ್ ಆಗಲಿ, ಯಾವುದೇ ಒಂದು ಡಿಗ್ರಿ ಪದವೀಧರರು ಇರ್ತಿರಲ್ಲ, ಗ್ರ್ಯಾಜುಯೇಟ್ ಮುಗಿದಿರಲೇಬೇಕು. ಅದು 50% ಆಗಿರ್ಬೇಕು. ಅಗ್ರಿಗೇಟ್ ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ 50% ನಿಮ್ಮದು ಅಗ್ರಿಗೇಟ್, ಟೋಟಲ್ ಅಗ್ರಿಗೇಟ್ ಕೂಡ ಆಗಿರ್ಬೇಕಾಗುತ್ತೆ. ಅದೇ ಥರನಾಗಿ ಯಾರೆಲ್ಲ ಇದಕ್ಕೆ ಡಿಗ್ರಿ ಮುಗಿದವರು ನಾವು ನಮ್ಮ ಹತ್ರ NCC ಇಲ್ಲ ಅಂತೇಳಿ ಕೇಳ್ಬೋದು ನೀವು. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ NCC ಸರ್ಟಿಫಿಕೇಟ್ ಇರಬೇಕು. ಸೊ ನಮ್ದು NCCಯಲ್ಲಿ A ಸರ್ಟಿಫಿಕೇಟ್ ಇದೆ, B ಸರ್ಟಿಫಿಕೇಟ್ ಇದೆ, C ಸರ್ಟಿಫಿಕೇಟ್ ಇದೆ. ಓಕೆ, ಅದನ್ನು ಕೂಡ ಹೇಳ್ತೀನಿ ನೋಡ್ಕೊಡ್ರಿ. A ಸರ್ಟಿಫಿಕೇಟ್ ನಾಟ್ ಅಲೌಡ್, B ಸರ್ಟಿಫಿಕೇಟ್ ನಾಟ್ ಅಲೌಡ್, C ಸರ್ಟಿಫಿಕೇಟ್ ಓನ್ಲಿ B ಸರ್ಟಿಫಿಕೇಟ್ B ಗ್ರೇಡ್ ಇರಬೇಕು. C ಸರ್ಟಿಫಿಕೇಟ್ನಲ್ಲಿ B ಗ್ರೇಡ್ ಇದ್ದವರಿಗೆ ಮಾತ್ರ ಎಲಿಜಿಬಿಲಿಟಿ ಆಗುತ್ತೆ. ನೀವು C ಸರ್ಟಿಫಿಕೇಟ್ನಲ್ಲಿ ಯಾರಾದರೂ C ಗ್ರೇಡ್ ಇದ್ರೆ ಅಲೌಡ್ ಇರಲ್ಲ. B ಮತ್ತು A ಗ್ರೇಡ್ ಯಾರಾದರೂ ಇತ್ತಪ್ಪ ಅಂತಂದ್ರೆ ನೀವು ಹಾಕಕ್ಕೆ ಚಾನ್ಸಸ್ ಸಿಗತೈತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಬರುವಂಥದ್ದು ಇದರಲ್ಲಿ ಇಷ್ಟೆಲ್ಲ ನಿಮ್ಗೆ ಡೀಟೇಲ್ಸ್ ಈಗ ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಕೂಡ ಯಾವ ಥರ ಇರ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಡೇಟ್ ನೋಡ್ಕೊಳ್ರಿ. ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳ ಜನವರಿ 8ನೇ ತಾರೀಕಿಂತ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 6ನೇ ತಾರೀಕು ಮಟ್ಟ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಕೂಡ ಇರ್ತೈತಿ. ಮಿನಿಮಮ್ 1 ತಿಂಗಳ ಮಟ್ಟ ನಿಮ್ಗೆ ಟೈಮಿಂಗ್ ಇರ್ತೈತೆ. ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂತಂದ್ರೆ ಡಿಗ್ರಿಯಲ್ಲಿ ನಿಮಗೆ ಕ್ವಾಲಿಫಿಕೇಷನ್ಗೆ ಡಿಗ್ರಿ ಮುಗಿದಿರ್ಬೇಕಂತ ಹೇಳಿದೆ. ಸೊ ಹುದ್ದೆಗಳು ಎಷ್ಟೆಷ್ಟು ಅದಾವು, ಪುರುಷರಿಗೆ ಎಷ್ಟು ಅದಾವಪ್ಪ ಅಂತಂದ್ರೆ ಜನರಲ್ ಕ್ಯಾಟಗರಿ ನೋಡ್ಕೊಳ್ರಿ 45 ಹುದ್ದೆಗಳದಾವು. 45 ಹುದ್ದೆಗಳ ಇವರಿಗೆ ಅದಾವು. ಯಾರಿಗಪ್ಪ ಅಂತಂದ್ರೆ ಪುರುಷರಿಗೆ 45 ಹುದ್ದೆಗಳು ಮತ್ತು 5 ಹುದ್ದೆಗಳಂತ ಯಾರಿಗಪ್ಪ ಅಂತಂದ್ರೆ ಆರ್ಮಿಯಲ್ಲಿ ಏನಾದರೂ ಫ್ರಾಕ್ಚರ್ ಆಗಿದ್ರೆ ವಾರ್ ಇಂಡಿಯಾದಾಗ ಅವ್ರಿಗೆ ಏನಾದರೂ ಅಂಥವ್ರು ಯಾರಾದರೂ ಅಪ್ಲಿಕೇಶನನ್ನು ಹಾಕಿದ್ರಪ್ಪ ಅಂತಂದ್ರೆ ಅವ್ರಿಗೆ ಕೂಡ 5 ಹುದ್ದೆಗಳನ್ನು ಮೀಸಲಾತಿಯನ್ನು ಇಟ್ಟಿದ್ದಾರೆ. ಅದೇ ಥರನಾಗಿ ಮಹಿಳೆಯರಿಗೆ, ಪುರುಷರಿಗೆ ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ 5 ಹುದ್ದೆಗಳದಾವು. 5 ಹುದ್ದೆಗಳಲ್ಲಿ ಸೊ ಜನರಲ್ ಕ್ಯಾಟಗರಿದವರಿಗೆ 4 ಹುದ್ದೆಗಳು. ಅದೇ ಥರನಾಗಿ ಅವರು ಯಾರಾದರೂ ಲೇಡೀಸ್ ಆಫೀಸ್ ಏನೋ ಒಂದು ಫ್ರಾಕ್ಚರ್ ಆಗಿ ಡಿಫೆನ್ಸ್ನಲ್ಲಿ ಏನಾದರೂ ಆಗಿದ್ರಪ್ಪ ಅಂತಂದ್ರೆ ಅವರಿಗೆ ಕೂಡ 1 ಹುದ್ದೆಗಳನ್ನು ಮೀಸಲಾತಿಯನ್ನು ಇಟ್ಟಿದ್ದಾರೆ. ಅದೇ ಥರನಾಗಿ ನೆಕ್ಸ್ಟ್ ನಿಮ್ಗೆ ಇದ್ರದ್ದು ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತಿ, ಸೊ ರ್ಯಾಂಕ್ ಯಾವ ಥರ ಬರ್ತಾವ ಅಂತ ನೋಡ್ಕೊಳ್ರಿ. ಫಸ್ಟ್ಗೆ ನಿಮ್ಗೆ ಲೆಫ್ಟಿನೆಂಟ್ ಅಂತ ಬರ್ತೈತಿ. ಏನಪ್ಪ ಅಂತಂದ್ರೆ ಲೆಫ್ಟಿನೆಂಟ್ ಅಂತ ಬರ್ತೈತಿ. ಲೆಫ್ಟಿನೆಂಟ್ ಆದ ನಂತರ ಕ್ಯಾಪ್ಟನ್ ಆಗ್ತಾರೆ. ಕ್ಯಾಪ್ಟನ್ ಆದ ನಂತರ ಮೇಜರ್ ಆದ ನಂತರ ಲೆಫ್ಟಿನೆಂಟ್ ಕರ್ನಲ್ ಅಂತ ಇರ್ತೈತಿ. ಲೆಫ್ಟಿನೆಂಟ್ ಕರ್ನಲ್ ಅಂದ್ರೆ ಕರ್ನಲ್ TS ಅಂತ ಬರುತ್ತೆ. ಕರ್ನಲ್, ಬ್ರಿಗೇಡಿಯರ್, ಮೇಜರ್ ಜನರಲ್, ಲೆಫ್ಟಿನೆಂಟ್ ಜನರಲ್ ಮತ್ತು ಈ ಥರ ಎಲ್ಲ ಆಫೀಸರ್ ಪೋಸ್ಟ್ಗಳು ಬರ್ತಾವೆ.
ಪ್ರತಿಯೊಂದು ಅದರಲ್ಲಿ ರ್ಯಾಂಕ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಗೆ. ಫಸ್ಟ್ಗೆ ಲೆಫ್ಟಿನೆಂಟ್ ಯಾರು ಕೊಡ್ತಾರೆ ರೀ, ಆಫೀಸರ್ ಡಬಲ್ ಸ್ಟಾರ್ ಇರ್ತಾವೆ, ಭರ್ಜರಿ ಅವಕಾಶ ಐತಿ. ಬೇಕಾದ್ರೆ ಡ್ರೆಸ್ ನೋಡ್ರಿ ನೀವು, ಲೆಫ್ಟಿನೆಂಟ್ ಸ್ಟೇಟಸ್ ಅಂತ ಹೊಡ್ರಿ ಯೂಟ್ಯೂಬ್ನಾಗ ಹೆಂಗಿರ್ತಾವೆ ಅವರೆಲ್ಲ. ಸೊ ಇವರು ಕೂಡ ಭಾಳಷ್ಟು ಜನ ಸ್ಪೆಷಲ್ ಎಂಟ್ರಿಯಲ್ಲಿ ಇದ್ದವರು ಕೂಡ ನೋಡ್ತಾ ಇದ್ದೀನಿ ನಾನು ಡೈಲಿ ಅವ್ರದ್ದು ಎಲ್ಲ ಸ್ಟೇಟಸ್ ಐತಿ ನೋಡಿದ್ರೆ ಭರ್ಜರಿ. ಸ್ಪೆಸಿಲಿಟಿ ಯಾವ ಥರ ಇರ್ತಪ್ಪ ಅಂದ್ರೆ ಅವ್ರ ಕೆಳಗಡೆ 100 ಮಂದಿ ಇರ್ತಾರೆ. ಎಷ್ಟಿರ್ತಾರಪ್ಪ ಅಂದ್ರೆ 100 ಮಂದಿ ಇರ್ತಾರೆ. ಅವ್ರಿಗೆಲ್ಲ ಸ್ಪೆಸಿಲಿಟಿ ಅವ್ರು ಹೇಳಿದಂಗೆ ಕೇಳಬೇಕಾಗುತ್ತೆ. ಮತ್ತು ಎಲ್ಲ ಅವ್ರಿಗೆಲ್ಲ ಸೇಫ್ಟಿ, ಭಾಳ ಸೇಫ್ಟಿ ಇರ್ತೈತಿ. ಸೊ ಇಂಥವೆಲ್ಲ ಜಾಬ್ಗಳನ್ನು ಅಟೆಂಡ್ ಮಾಡಿರಿ. ಅಗ್ನಿವೀರತೆ ಅಟೆಂಡ್ ಮಾಡ್ತೀರಿ ಪರವಾಗಿಲ್ಲ, ಅಟೆಂಡ್ ಮಾಡ್ಕೊಳ್ರಿ. ಇಂಥವು ಕೂಡ NCC ಏನೂ ಯೂಸ್ ಇಲ್ಲ ಅಂತ ಯಾರಾದರೂ ಅನ್ಕೋತಾ ಇದ್ರಪ್ಪ ಅಂತಂದ್ರೆ ಇಂಥಲ್ಲೆಲ್ಲ ಯೂಸ್ ಆಗುತ್ತೆ. NCCಗೆ ಅಂತ ಕೇಳಿಸಿಂದ ಸಪ್ರೇಟಾಗಿ ವರ್ಷದಾಗ 2 ರಿಕ್ರೂಟ್ಮೆಂಟನ್ನು ಕರೀತಾರೆ. ಎಷ್ಟಪ್ಪ ಅಂದ್ರೆ ವರ್ಷದಾಗ 2 ರಿಕ್ರೂಟ್ಮೆಂಟನ್ನು ನಿಮ್ಗೆ ಇಯರ್ಲಿ ಕರೆದೇ ಕರೀತಾರೆ. 2 ರಿಕ್ರೂಟ್ಮೆಂಟನ್ನು ಅಟೆಂಡ್ ಮಾಡಿರಿ. ಸೊ ನಮ್ಗೆ ಕೈಲಿ ಆಗಲ್ಲ ಅಂತ ಹೇಳಿಂದ ಯಾರೂ ಮಿಸ್ಯೂಸನ್ನು ಮಾಡ್ಕೋಬೇಡ್ರಿ. ಸೊ ನಿಮಗೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡೋಕೆ ನಾನು ಇರ್ತೀನಿ ಎನಿ ಟೈಮ್. ನಿಮ್ಗೆ ಬೇಕಾದ ಸೊ ಇದನ್ನು ಯಾವ ಥರ ಹಾಕೋದಪ್ಪ ಅಂದ್ರೆ ಅಪ್ಲಿಕೇಶನ್ www.joinindianarmy ಅಂತ ಹೇಳಿಂದ ಹೊಡೆದ್ರಪ್ಪ ಅಂತಂದ್ರೆ ನಿಮಗೆ ಓಪನ್ ಆಗುತ್ತೆ ಪೇಜ್. ಓಪನ್ ಆದ ನಂತರ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಿದ್ರಪ್ಪ ಅಂತಂದ್ರೆ ಡೈರೆಕ್ಟ್ ಯಾರಾದರೂ ಮೊದಲಿಗೆ ರಿಜಿಸ್ಟ್ರೇಷನ್ ಇತ್ತಪ್ಪ ಅಂತಂದ್ರೆ ಅದೇ ರಿಜಿಸ್ಟರ್ ID ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ರಿ. ಯಾರಾದರೂ ಫಸ್ಟ್ ಟೈಮ್ ಹಾಕ್ತಾ ಇದ್ರಪ್ಪ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿಕೆಸಿಂದ ಈ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಡೇಟ್ ಕೂಡ ಹೇಳಿದೆ ನಿಮ್ಗೆ, ಕೊನೆಯ ದಿನಾಂಕ ಕೂಡ ಹೇಳಿದೆ. ಇದರಲ್ಲಿ ನೆಕ್ಸ್ಟ್ ನಿಮ್ಗೆ ಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ ಈಗ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರ್ತೈತಿ. ಸೊ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರ್ತಪ್ಪ ಅಂತಂದ್ರೆ ನಿಮಗೆ ಶಾರ್ಟ್ ಲಿಸ್ಟೆಡ್ ಮಾಡ್ತಾರೆ. ಶಾರ್ಟ್ ಲಿಸ್ಟೆಡ್ ಅಂತಂದ್ರೆ ಶಾರ್ಟ್ ಲಿಸ್ಟ್ ಆಗಿ ನಿಮ್ಗೆ ಲಿಸ್ಟನ್ನು ಬಿಡುಗಡೆ ಮಾಡಿಕೆಸಿಂದ ನಿಮ್ಮ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ. NCC ಮತ್ತು ಡಿಗ್ರಿಯಲ್ಲಿ ನೀವು ಎಲ್ಲ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಿರೋ ಇಲ್ಲೋ ಅಂತ ಹೇಳಿಂದ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಗೆ ಲಿಸ್ಟನ್ನು ಬಿಡ್ತಾರೆ. ಆ ಲಿಸ್ಟಲ್ಲಿ ಬಿಟ್ಟಲ್ಲ, ಇದಕ್ಕೆ ರಿಟರ್ನ್ ಎಕ್ಸಾಮ್ ಇರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ರಿಟರ್ನ್ ಎಕ್ಸಾಮ್ ಇರಂಗಿಲ್ಲ. ಇದಕ್ಕೆ ಎಲ್ಲ ಆಫೀಸರ್ಗಳಿಗೆ ರಿಟರ್ನ್ ಎಕ್ಸಾಮ್ ಪಾಸ್ ಆದಮೇಲೆ ಪ್ರಿಲಿಮ್ಸ್ ಮೇನ್ಸ್ ಅಂತ ಇರ್ತಾವೆ. ಅವೆಲ್ಲ ಎಕ್ಸಾಮ್ ಪಾಸ್ ಆದ್ಮ್ಯಾಗ ಇಂಟರ್ವ್ಯೂ ಪಾಸ್ ಆದ್ಮ್ಯಾಗ ಜಾಬ್ ಇರ್ತೈತಿ. NCC ಅವ್ರಿಗೆ ಎಂಥ ಅವಕಾಶ ಐತೆ ನೋಡ್ರಿ. ಬರೀ ಡೈರೆಕ್ಟ್ ಇಂಟರ್ವ್ಯೂ ಅಷ್ಟೇ ಕೊಡೋದು, ಡೈರೆಕ್ಟ್ ಇಂಟರ್ವ್ಯೂ ಅಷ್ಟೇ ಇರ್ತೈತಿ. ಇಂಟರ್ವ್ಯೂ ಪಾಸ್ ಆದ್ರೆ 100% ಡಬಲ್ ಸ್ಟಾರ್ ಲೆಫ್ಟಿನೆಂಟ್ ಆಗೇ ಆಗ್ತೀರಿ. ನೆನಪಿಟ್ಕೊಳ್ರಿ ಇದೊಂದು. ಯಾರಾದರೂ NCC ಕೆಡೆಟ್ಗಳು ಇದ್ರಿಪ್ಪ ಅಂತಂದ್ರೆ ಎಸ್ ಅಂತ ಕಮೆಂಟ್ ಹಾಕ್ರಿ. ಅದ್ರ ಬಗ್ಗೆ NCC ಯಾರಾದರೂ ಇನ್ನೂಗಾದರೂ ನಾವು NCC ಮಾಡಿಲ್ಲ ಸರ್, ಈಗ 10th ಮುಗಿದಿದೆ, ಫಸ್ಟ್ ಇಯರ್ ಅದೀವಿ, ಸೊ ಡಿಗ್ರಿ ಹೋದರೂ NCC ಮಾಡ್ತೀವಿ ಅಂತ ಯಾರಾದರೂ NCC ಮಾಡೋ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಎಸ್ ಅಂತ ಕಮೆಂಟ್ ಹಾಕ್ರಿ. ಯಾವ ಥರ NCCಗೆ ಸೆಲೆಕ್ಷನ್ ಸೇರ್ಕೋಬಹುದು, ಮತ್ತು ಅದರೊಳಗೆ ಏನೇನೆಲ್ಲ ಫೆಸಿಲಿಟಿ ಇರ್ತಾವೆ, ಯಾವ ಥರ ಎಂಜಾಯ್ಮೆಂಟನ್ನು ಮಾಡ್ಬೋದು, ಯಾವ ಥರ ಕ್ಯಾಂಪ್ಗಳು ಬರ್ತಾವೆ ಅಂತ ತಕ್ಷಣ ಅದರದ್ದೇ ಆದಂಥ ಒಂದು ವಿಡಿಯೋ ಕೂಡ ಮಾಡಾಕ್ತೀನಿ ನಿಮಗೆ NCCಯಲ್ಲಿ. ಸೊ ನನಗೆ NCC ಅಂದ್ರೆ ಅಷ್ಟು ಇಷ್ಟ. ಸೊ NCC ಅಂದರೆ ನ್ಯಾಷನಲ್ ಕೆಡೆಟ್ ಕ್ರೋಪ್ ಅಂತ ತಕ್ಷಣ ಅದನ್ನು ಕೂಡ ಒಂದು ಲಾಂಗ್ ಫಾರ್ಮ್ ಇಟ್ಕೊಳ್ರಿ. ಯಾವುದೋ ಒಂದು ಎಕ್ಸಾಮ್ನಾಗೂ ಕೇಳ್ಬೋದು. ಸೊ ಡೈರೆಕ್ಟ್ ಶಾರ್ಟ್ ಲಿಸ್ಟ್ ಆದ್ಮೇಲೆ ನಿಮ್ಗೆ ಇದನ್ನು ಇಂಟರ್ವ್ಯೂ ಇರ್ತೈತಿ. ಸ್ಕ್ರೀನ್ ಟೆಸ್ಟ್ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಟೆಸ್ಟ್ ನಿಮ್ಗೆ ಬೋರ್ಡ್ ಮೇಲೆ ಒಂದು ಸ್ಕ್ರೀನ್ ಅಂದ್ಬಿಡ್ತಾರೆ. ಆ ಸ್ಕ್ರೀನ್ ಬಿಟ್ಟು ಅದರಲ್ಲಿ ಯಾವುದೇ ಒಂದು ಇಮೇಜನ್ನು ಹಾಕಿರ್ತಾರೆ. ಆ ಇಮೇಜ್ ಮೇಲೆ ನೋಡಿದ ತಕ್ಷಣ ಇಮೇಜಿನ್ ಮಾಡ್ಕೊಂಡು ತಕ್ಷಣ ನೀವು ಅದ್ರ ಬಗ್ಗೆ ಸಮ್ರಿಯನ್ನು ಬರೀಬೇಕಾಗುತ್ತೆ. ಇಮೇಜಿನ್ ಮಾಡ್ಕೊಂಡು ಅದ್ರ ಬಗ್ಗೆ ಸಮ್ರಿಯನ್ನು ಬರೀಬೇಕಾಗುತ್ತೆ. ನೀವು ವರ್ಡನ್ನು ಯಾವ ಥರ ಯೂಸ್ ಮಾಡ್ತಾ ಇದ್ರಿ ಅಲ್ಲಿ ಅದನ್ನು ಓದಿದ ತಕ್ಷಣ ಅಟ್ರಾಕ್ಷನ್ ಆಗಬೇಕು. ಅವರಿಗೆ ಆಫೀಸರ್ಗಳು ಏನು ಕುಂತಿರ್ತಾರಲ್ಲ, ಓದಿದ ತಕ್ಷಣ ಅಟ್ರಾಕ್ಷನ್ ಆಗಬೇಕು, ಆ ಥರ ಸಮ್ರಿಯನ್ನು ಬರೀಬೇಕಾಗುತ್ತೆ. ಮತ್ತು ನಿಮ್ದು ಗ್ರೂಪ್ ವೈಸ್ ಟೋಟಲ್ ಆಗಿ 5 ದಿನ ಇಂಟರ್ವ್ಯೂ ಇರ್ತೈತಿ. SSB ಇಂಟರ್ವ್ಯೂ ಅಂತ ತಕ್ಷಣ 5 ದಿನ ಇಂಟರ್ವ್ಯೂ ಇರ್ತೈತಿ. ನಿಮ್ಗೆ ಈ ಥರ ಚೇರ್ ಮೇಲೆ ಕುಂತಿರ್ತಾರೆ ಆಫೀಸರ್. ಕುಂತಾಗ ನಿಮ್ಮ ರೌಂಡ್ ಆಗಿ ಕುಂದಿರ್ಸ್ಟೇಷನ್ ಡೈರೆಕ್ಟಾಗಿ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಕ್ವಶನ್ಸ್ಗಳನ್ನ ಯಾವ ಥರ ಕೇಳ್ತಾರಪ್ಪ ಅಂತಂದ್ರೆ ನೀವೀಗ ಬಂದು ಯಾವುದೇ ಒಂದು ಆಫೀಸರ್ ಈಗ ಇಂಟರ್ವ್ಯೂ ಹೋದ್ರಪ್ಪ ಅಂತಂದ್ರೆ ಇದೇ ಥರ ಕೂತ್ಕೋಬೇಕು. ಯಾವುದು ಆ ಕಡೆ ಒಳಂಗಿಲ್ಲ, ಈ ಕಡೆ ಒಳಂಗಿಲ್ಲ, ಕೈ ಈ ಥರ ಮುರಿಯಂಗಿಲ್ಲ, ಏನು ಈ ಥರ ಕೈ ಕಟ್ಟಂಗಿಲ್ಲ, ಏನಿಲ್ಲ. ಈ ಥರ ಬಂದು ಕುಂತಿರಪ್ಪ ಅಂತಂದ್ರೆ ಏನೋ ಒಂದು ನೀವು ಕಣ್ಣು ಸಹಿತ ಡೈರೆಕ್ಟ್ ಇಷ್ಟ ನಾರ್ಮಲಾಗಿ ತಿಳ್ಗಿಸೋದು. ಸೊ ಅವ್ರು ಯಾವ ಥರ ಕ್ವಶನ್ಸನ್ನು ಕೇಳ್ತಾರೆ ಅದೇ ಥರ ಆನ್ಸರ್ ಮಾಡೋಕ್ಕಾಗುತ್ತೆ. ಕ್ವಶನ್ಸ್ ಕೇಳುವಾಗ ಈ ಥರ ಮಾಡೋದು, ಸೊ ಮಕ್ಕಳ ಮೇಲೆ ಕೈ ಇಟ್ಕೊಳ್ಳೋದು, ಈ ಥರ ಮಾಡೋದು ಅವೆಲ್ಲ ನಡೆಯಲ್ಲ ಅದ್ರೊಳಗೆ. ಆಫೀಸರ್ ಪೋಸ್ಟ್ ಒಳಗೆ ಯಾವ ಥರ ಡಿಸಿಪ್ಲಿನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ. ನಿಮ್ಮ ಇನ್ಸರ್ಟು, ನಿಮ್ಮ ಬೂಟು, ನಿಮ್ಮ ಸೇವಿಂಗು, ನಿಮ್ಮ ಹೇರ್ ಕಟ್ಟಿಂಗು, ಸೊ ನಿಮ್ಮ ಸ್ಟೈಲು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ವ್ಯೂದಾಗ. ಅದೆಲ್ಲ ನೀವು ಯಾವ ಥರ ಯಾಕೆ ಡಿಸಿಪ್ಲಿನ್ ಇಂಪಾರ್ಟೆಂಟ್, ಡಿಸಿಪ್ಲಿನಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಕೂಡ ನೀವು ಯಾವ ಥರ ಮಾತಾಡ್ತೀರ ಅನ್ನೋದು. ಸೊ ನೀವು ಯಾರಾದರೂ NCC C ಸರ್ಟಿಫಿಕೇಟ್ ಇದೆ, ನಮ್ಮ ಹತ್ರ A ಗ್ರೇಡ್ ಇದೆ, ಅಷ್ಟು ನಮಗೆ ನಾಲೆಜ್ ಇದೆ, ಹಿಂದಿ ಇಂಗ್ಲೀಷ್ ಪರ್ಫೆಕ್ಟ್ ಇದ್ದೀವಿ ನಾವು, ಸೊ ಇಲ್ಲ ಅನ್ನೋರು ಕೂಡ, ನಾಲೆಜ್ ಇಲ್ಲ ನಮ್ಗೆ ಅದ್ರ ಬಗ್ಗೆ ಅನ್ನೋರು ಕೂಡ ಟ್ರೈ ಮಾಡಿರಿ. ಅದಕ್ಕೇನೋ ಸಪೋರ್ಟ್ ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಯಾವ ಥರ ಇಂಟರ್ವ್ಯೂ ಇದೆ, ಅದಕ್ಕೆ ಯಾವ ಥರ ಎಲ್ಲಿ ಟೀಚ್ ಮಾಡ್ತಾರೆ ಅದ್ರ ಬಗ್ಗೆ, ಇಂಟರ್ವ್ಯೂ ಬಗ್ಗೆ ಯಾವ ಥರ ಇಂಟರ್ವ್ಯೂನ ತೊಗೋಬೇಕು, ನಿಮ್ಮದೇ ಆದಂಥ ಫ್ರೆಂಡ್ ಸರ್ಕಲ್ನಲ್ಲಿ ಕುತ್ಕೊಂಡು ಡೈರೆಕ್ಟಾಗಿ ಯಾವ ಥರ ಮಾತಾಡೋದು, ನೀವು ಆರಾಮ್ಸೆ ಫ್ರೀಯಾಗಿ ಯಾವ ಮಾತಾಡ್ತಿರಲ್ಲ ಅದೇ ಇಂಟರ್ವ್ಯೂ. ಅಷ್ಟೇ ಒಂದು ಸ್ವಲ್ಪ ಅಲ್ಲಿ ಡಿಸಿಪ್ಲಿನ್ ಆಗಿರುತ್ತೆ ಅಷ್ಟೇ. ಅದೆಲ್ಲ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ದುನಿಯಾ ಆಯ್ತು, ಸಾಕಷ್ಟು ನೋಡ್ಬೋದು ನೀವು ಇಂಟರ್ವ್ಯೂಗಳನ್ನು. ಪ್ರತಿಯೊಂದು ನೋಡ್ತಾ ಇರಿ.
ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರದ ಸಪೋರ್ಟನ್ನು ಮಾಡ್ತಾರೆ. ಯಾರಾದರೂ ನೀವು ಇದು ಆಫೀಸರ್ ಪೋಸ್ಟ್ ಅಂತ ಹೇಳಿ ಸರ್ಕೋಬೇಡ್ರಿ. ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಡೈಲಿ ನೋಡ್ತಾ ಇರ್ರಿ. ಯಾವುದೇ ಒಂದು ಅಪ್ಡೇಟ್ಗಳನ್ನು ಬೇಕಾದರೆ ಯೂಟ್ಯೂಬ್ನಾಗ ಈಗಾದರೂ ಹೋಗಿ ನೋಡ್ಕೊಡ್ರಿ. ಸೊ ಎಲ್ಲರೂ ನೋಡಿದ್ದಕ್ಕೆ ನಮ್ಮ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿರಿ. ಕೆಳಗಿರೋ ಬೆಲ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ಅಂದರೆ ನಾವು ಹಾಕುವಂಥ ಡೈಲಿ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮುಂದೆ ತಲುಪ್ತಾ ಇರ್ತಾವೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.